ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಹೆಚ್ಚುತ್ತಿರುವ ಕಾರ್ಮಿಕರ ಕೊರತೆ, ಸಮಯದ ಅಭಾವ, ಉತ್ಪಾದನಾ ವೆಚ್ಚದ ನಡುವೆ ರೈತರು ಕೃಷಿಯಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಇಂದಿನ ಪ್ರಸ್ತುತ ಸನ್ನಿವೇಶಗಳಲ್ಲಿ ಕೃಷಿಯಲ್ಲಿ ಕಾಣುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣವು ಒಂದು ಮಹತ್ವದ ಪಾತ್ರ ವಹಿಸುತ್ತದೆ. ಇವತ್ತು ನಮ್ಮ ಜೊತೆ ಕಡಬ ತಾಲೂಕು ಚಾರ್ವಾಕ ಗ್ರಾಮದ ಕಾಪಿನಕಾಡು ಮನೆಯ ಭಾಸ್ಕರ ಬೇಕೆ ಇವರು ಇದ್ದಾರೆ. ಇವರು ಅಡಿಕೆ ಮರ ಹತ್ತುವ ಯಂತ್ರ ಹಾಗೂ ಅಡಿಕೆ ಸುಲಿಯುವ ಯಂತ್ರಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ಇದರ ಹಿಂದೆ ಇರುವಂತಹ ಶ್ರಮ ಆಗ್ಲಿ, ಪ್ರಯೋಗ ಆಗ್ಲಿ, ಇದೆಲ್ಲದರ ಅನುಭವಗಳನ್ನು ಇವರಿಂದಲೇ ಈಗ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಬಗ್ಗೆ, ನಿಮ್ಮ ಹಿನ್ನೆಲೆ ಆಗ್ಲಿ ಸ್ವಲ್ಪ ಹೇಳಿ. ನಾವು ಮೊದಲೇ ಕೃಷಿಕರು, ನಮ್ಮ ಅಜ್ಜ ಕೂಡ ಕೃಷಿಕರು, ಆದ್ಮೇಲೆ ಅಪ್ಪ ಕೂಡ ಕೃಷಿಕರು. ಹಾಗೆ ನಾವು ತೋಟ ಉಂಟು, 1,000 ಗಿಡ ಉಂಟು. ಹಾಗೆ ಅಡಿಕೆ ಮರ ಕತ್ತಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಮತ್ತೆ ತಂದನಿಗೆ ಸ್ವಲ್ಪ ಪ್ರಾಯ ಆಯ್ತು. ಅಂದ್ರೆ ನೀವೇ ನಿಮ್ಮ ತೋಟದಲ್ಲಿರುವ ಅಡಿಕೆಗೆ ಇದಕ್ಕೆಲ್ಲ ನೀವೇ ಹತ್ತಿದ್ರೆ? ಹತ್ತ ಇದ್ದೇನೆ. ಇವಾಗ ನೀವು ಇದನ್ನು ಕಂಡು ಹಿಡಿದಿದ್ದೀರಾ. ಅಂದ್ರೆ ಅಡಿಕೆ ಮರಕ್ಕೆ ಹತ್ತುವುದಕ್ಕೆ ಕಷ್ಟ ಆಗುವ ಕಾರಣ ಈ ಅಡಿಕೆ ಮರಕ್ಕೆ ಹತ್ತುವಂತಹ ಯಂತ್ರವನ್ನು ಕಂಡು ಹಿಡಿದಿದ್ದೀರಿ. ಇದರ ಹಿಂದೆ ಇರುವ ಪ್ರಯೋಗಗಳ ಬಗ್ಗೆ ಹೇಳ್ತೀರಾ? ಫಸ್ಟಿಗೆ ಅಂತ ಹೇಳಿದ್ರೆ ಅದೇ ನಮ್ದು ಪ್ರಾಬ್ಲಮ್ ಇತ್ತು. ನಮ್ದು ತೋಟಕ್ಕೆ ಮದ್ದು ಬಿಡ್ಲಿಕ್ಕೆಲ್ಲ ಜನ ಸಿಗ್ತಾ ಇರ್ಲಿಲ್ಲ. ಅವಾಗ ನಾವು ಏನಾದ್ರೂ ಒಂದು ಮಾಡ್ಬೇಕಂತೇಳಿ ಕಾಲಿಗೆಲ್ಲ ಕೋಲೆಲ್ಲ ಕಟ್ಟಿ ತುಂಬಾ ಯೂಸ್ ಮಾಡಿದ್ದೇವೆ. ಆದ್ಮೇಲೆ ಅದು ಸ್ವಲ್ಪ ಸಕ್ಸಸ್ ಆಯ್ತು, ಲಾಕ್ ಆಗ್ತಕೊಂಡು ಬಂತು. ಮತ್ತೆ ನಾವೇ ಒಂದು ಕಬ್ಬಿನ ವೆಲ್ಡಿಂಗ್ ಎಲ್ಲ ಮಿಷನ್ ಇತ್ತು, ಅದಕ್ಕೆ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಯೂಸ್ ಮಾಡ್ತಾ ಇದ್ದೇವೆ. ಮತ್ತೆ ಸಕ್ಸಸ್ ಆಯ್ತು, ಅದು ಸ್ವಲ್ಪ ಸಕ್ಸಸ್ ಆಯ್ತು. ಆದ್ಮೇಲೆ 2-3 ವರ್ಷದ ನಂತರ ಫುಲ್ ಸಕ್ಸಸ್ ಆಗಿದೆ ಅದು. ಫಸ್ಟಿಗೆ ನಾವು ಅದನ್ನು ವೆಲ್ಡಿಂಗ್ ಎಲ್ಲ ಮಾಡಿ ಟ್ರೈ ಮಾಡಿ ನೋಡಿದ್ದೇವೆ ಯಾವ ತರ ಯೂಸ್ ಮಾಡಬಹುದು ಅಂತೇಳಿ. ಆವಾಗ ಎಲ್ಲ ನನಗೆ ಸಕ್ಸಸ್ ಆಯ್ತು. ಅದನ್ನು ಮತ್ತೆ ನಾವು ಸೇಲ್ ಮಾಡಲಿಲ್ಲ, ಎಲ್ಲ ಪುನಃ ರೈತರ ಹತ್ರ ಎಲ್ಲ ಅದರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿ ಆದ್ಮೇಲೆ ನಾವು ಬೇರೆಯವರ ತೋಟಕ್ಕೆಲ್ಲ ಮದ್ದು ಬಿಡ್ಲಿಕ್ಕೆ ಹೋಗ್ತಿದ್ದೆ. ಆದ್ಮೇಲೆ ಈಗ ಸೇಲ್ ಮಾಡ್ತಿದ್ದೇವೆ, ಎಲ್ಲಿಗೆ ಡೈರೆಕ್ಟ್ ಆಗಿ ಸೇಲ್ ಮಾಡೋದು. ಮತ್ತೆ ಯಾವುದೇ ಅಂಗಡಿ ಯಾವುದು ಕೊಡೋದಿಲ್ಲ. ನಮ್ದು ಕಸ್ಟಮರ್ ಇದ್ರೆ ಅವ್ರು ಬಂದು ಇಲ್ಲಿ ಡೆಮೋ ನೋಡಿ ಅವರೇ ತಗೊಂಡು ಹೋಗ್ತಾರೆ ಅವರೇ. ಮತ್ತೆ ಅವರ ಅಡ್ರೆಸ್ ಕೊಟ್ರೆ ನಾವು ಬರ್ಲಿಕ್ಕೆ ಏನು ಪ್ರಾಬ್ಲಮ್ ಆಗುದು ಅಂತ ಹೇಳಿದ್ರೆ ಅವರ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೇವೆ ಡೈರೆಕ್ಟ್ ಆಗಿ. ಹಾಗೆ ಮತ್ತೆ ಅವರಿಗೆ ವಿಡಿಯೋ ಕಾಲ್ ಮಾಡಿ ಕೂಡ ನಾವು ಅವ್ರ ಬಗ್ಗೆ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ ಹೇಳಿಕೊಡ್ತೇವೆ ಎಲ್ಲರಿಗೆ. ಇದನ್ನು ಯಾವ ರೀತಿ ಉಪಯೋಗಿಸೋದು? ಈಗ ಟ್ರಿಸೈಕಲ್ ಅಂತ ಹೇಳಿದ್ರೆ ಅದು ಮ್ಯಾನುವಲ್ ಆಗಿ ಯೂಸ್ ಆಗುವಂತ ಐಟಮ್ದು. ಮೊದಲು ಯಾವ ತರ ಹತ್ತಿರ ಅದೇ ತರ ಹತ್ತೋದು, ಒಂದರಲ್ಲಿ ಕೂತ್ಕೊಳ್ಳೋದು, ಒಂದರಲ್ಲಿ ಕಾಲಲ್ಲಿ 2 ಕಾಲಲ್ಲಿ ಕಾಲ್ ಮೇಲೆ ಎತ್ತಿದ್ರೆ ಮೂವ್ ಆಗ್ತದೆ, ಮೇಲ್ಗಡೆ ಹೋಗ್ತದೆ. ಮತ್ತೆ ಯಾವ್ದು ಖರ್ಚು ಇಲ್ಲ ಅದರಲ್ಲಿ. ಆರಾಮ್ಸೆ ನಾವು ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಯೂಸ್ ಮಾಡ್ಕೊಂಡು ಇರಬಹುದು ಅಷ್ಟೇ. ಅದಕ್ಕೆ ಅಡಿಕೆ ಮರಕ್ಕೆ ಚೈನ್ ಬರ್ತದೆ, ಅದೇ ಮಿಶ್ರಣ ನಿಮಗೆ ತೆಂಗಿನ ಮರ ಹತ್ಬಹುದು, ಅದಕ್ಕೆ ರೋಪ್ ಬರ್ತದೆ. ಮತ್ತೆ ಇನ್ನಿತರ ಮರಗಳಿಗಾದ್ರೆ ರೋಪ್ ಹಾಕೊಂಡು ಯೂಸ್ ಮಾಡಬಹುದು. ಎಲ್ಲ ಮಾಹಿತಿ ನಾವು ವಿಡಿಯೋ ಕಾಲ್ ಮಾಡಿಬಿಟ್ಟು ರೈತರಿಗೆ ಅವ್ರಿಗೆ ಮಾಹಿತಿ ನಾವು ಕೊಡ್ತಾ ಇರ್ತೇವೆ. ಈಗ ಅಡಿಕೆ ಮರ ಹತ್ತುವ ಯಂತ್ರ ಇದೆಯಲ್ಲ, ಅದರಲ್ಲಿ ಏನೆಲ್ಲ ಪಾರ್ಟ್ಸ್ ಬರ್ತದೆ? ಈಗ ಅಡಿಕೆ ಮರ ಹತ್ತುವುದರಲ್ಲಿ ಚೈನ್ ಬರುತ್ತೆ ಮೈನ್. ಅದೇ ನಿಮಗೆ ತೆಂಗಿನ ಮರಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ಆದರೆ ನಿಮಗೆ ರೋಪ್ ಬರ್ತದೆ. ಮತ್ತೆ ಅದರಲ್ಲಿ ಈಗ ಹೊಸ ಮಾಡೆಲ್ ಒಂದು ಮಾಡಿದ್ದೇವೆ. ಈಗ ಕರೆಂಟ್ ಕಂಬಕ್ಕೆ ಹತ್ತಲಿಕ್ಕೆ ಸ್ಕ್ವೇರ್ ಕಂಬ ಬರುತ್ತೆ ಅಲ್ಲ, PCC RCC, ಅದಕ್ಕೆ ಅದೊಂದು ಎಕ್ಸ್ಟ್ರಾ ರಾಡ್ ಬರುತ್ತೆ. ಅದನ್ನು ಹಾಕೊಂಡ್ರೆ ನಿಮಗೆ ಅದೇ ಇದರಲ್ಲಿ ನಿಮಗೆ ಕರೆಂಟ್ ಕಂಬ ಹತ್ಬೋದು. ಮತ್ತೆ ಅದರಲ್ಲಿ ನಿಮಗೆ ಇದು ಲೈಟ್ ಸ್ಟ್ರೀಟ್ ಎಲ್ಲ ಕಂಬ ಬರುತ್ತೆ, ಕಬ್ಬಿನದ್ದು ರೌಂಡ್ ಶೇಪ್ ಇದ್ದು. ಅದಕ್ಕೂ ಕೂಡ ಈಗ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಕೆಲವರು ತಗೊಂಡು ಹೋದವರೆಲ್ಲ. ಅದಕ್ಕೆ ಕೂಡ ಚೈನ್ ಯೂಸ್ ಮಾಡಿಕೊಂಡು ಈಗ ಒಂದನ್ನೇ ಎಲ್ಲ ಇದಕ್ಕೆ ಯೂಸ್ ಮಾಡ್ತಿದ್ದಾರೆ. ಯಾವುದು ಸ್ಕ್ವೇರ್ ಕಂಬ, ಕರೆಂಟ್ ಕಂಬ, ಮತ್ತೆ ತೆಂಗಿನ ಮರ, ಮತ್ತೆ ಸಿಲ್ವರ್ ಮರ, ಮಾವಿನ ಮರ ಎಲ್ಲ ಇರುತ್ತಲ್ಲ ಅದಕ್ಕೆ ರೌಂಡ್ ಶೇಪ್ ಆಗಿರೋದು ಎಲ್ಲ ಮರಕ್ಕೆ ಹತ್ತಿದ್ದಾರೆ. ಮತ್ತೆ ಇದು ಅಡಿಕೆ ಮರಕ್ಕೆ ಎಲ್ಲ ಈಗ ಯೂಸ್ ಮಾಡ್ತಿದ್ದಾರೆ. ಪಾಂಬಾಜಿ ಈಗ ಮೈನ್ ಆಗಿ ಈಗ ಅಡಿಕೆ ಮರಕ್ಕೆ ಪಾಂಬಾಜಿ ಮಳೆಗಾಲದಲ್ಲಿ ಹತ್ತಲಿಕ್ಕೆ ಆಗುದಿಲ್ಲ, ಹಾವಸೆ ಇರುತ್ತಲ್ಲ, ಆ ಕಾಲದಲ್ಲಿ ಇದನ್ನು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಕರೆಂಟ್ ಕಂಬಕ್ಕೆ ಕೂಡ ಹಾಗೇನೆ, ಎಷ್ಟು ಇದು ಜಾರದು ಕೂಡ ಕರೆಂಟ್ ಕಂಬಕ್ಕೆ ಕೂಡ ಹತ್ತಾ ಇದ್ದಾರೆ ಈಗ. ಅಂದ್ರೆ ಮಳೆಗಾಲದಲ್ಲಿ ದೊಡ್ಡ ಸಮಸ್ಯೆ, ಅಂದ್ರೆ ಎಲ್ಲಾದ್ರೂ ಕರೆಂಟ್ ಹೋದ್ರೆ ಹತ್ಲಿಕ್ಕೆ ಜನ ತುಂಬಾ ಕಷ್ಟ ಆಗ್ತಾ ಉಂಟು ಅಂತ ಹೇಳಿದ್ರು. ಇದೇ ತರ ಮಾಡಿಕೊಡಿ ಅಂತ ಅವ್ರ ಲೈನ್ ಮಾಡಿನವರು ಒಬ್ರು ಫೋನ್ ಮಾಡಿ ಹೇಳಿದ್ರು. ಅದಕ್ಕೋಸ್ಕರ ನಾವು ಅದೇ ತರ ನಾವು ಇದು ಎಲ್ಲ ಸೆಟ್ ಮಾಡಿ ಒಂದು 6 ತಿಂಗಳಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಲಿಕ್ಕೆ. ಅದ್ರ ಮೇಲೆ ಸೆಟ್ ಆಯ್ತು, ಅವ್ರು ತಕೊಂಡು ಹೋಗಿದ್ದಾರೆ ಈಗ. ಹಾಗೆ ಹೇಗುಂಟು, ಅದಕ್ಕೆ ಆರ್ಡರ್ ಉಂಟಾ? ಆರ್ಡರ್ ಬರುತ್ತೆ, ತಿಂಗಳಲ್ಲಿ ಒಂದು ಇಷ್ಟಂತ ಬರುತ್ತೆ, ಅದಕ್ಕೆ ನಾವು ಮಾಡಿಕೊಡೋದಷ್ಟೇ. ಇವಾಗ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ? ಅದನ್ನು ಯಾವ ರೀತಿ ಮರಕ್ಕೆ ಫಿಕ್ಸ್ ಮಾಡಬೇಕು? ಅದು ನಿಮಗೆ ಯಾವ ತರ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ, ಅದನ್ನು ಒಂದು ಸೈಡ್ ಓಪನ್ ಮಾಡಿ ಚೈನ್ ಬರುತ್ತೆ, ಆ ಚೈನಿಗೆ ಇನ್ನೊಂದು ಲಾಕ್ ಬರುತ್ತೆ. ಎಷ್ಟು ನಿಮ್ದು ಅಡಿಕೆ ಮರ ದಪ್ಪ ಇದೆ ಅಷ್ಟಕ್ಕೆ ನಾವು ಲಾಕ್ ಮಾಡಿಕೊಂಡ್ರೆ ಆಯ್ತು. ಮತ್ತೆ ಲಾಕ್ ಮಾಡ್ಕೊಂಡು ಹತ್ತೋದು. ಮತ್ತೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಮೇಲೆ ಹೋಗಿದಾಗ ಕೂಡ ಸೇಫ್ಟಿ ಬೆಲ್ಟ್ ಕೂಡ ಬರುತ್ತೆ, ಅದನ್ನ ಹಾಕೊಂಡ್ರೆ ಆಯ್ತು ಆರಾಮ್ಸಿ. ಮತ್ತೆ ಒಂದರಲ್ಲಿ ನಿಂತ್ಕೊಳ್ಳೋದು, ಮತ್ತೆ ಒಂದರಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ನೀವು ಅಲ್ಲಿ ಕೂತ್ಕೊಂಡು ಆದ್ಮೇಲೆ ಕಾಲನ್ನು ಸ್ಲೋ ಆಗಿ ಮೇಲೆ ಎತ್ತಿದ್ರೆ ಮೇಲೆ ಹೋಗ್ತದೆ. ಮತ್ತೆ ಅದರಲ್ಲಿ ಕೂತ್ಕೊಂಡ್ರೆ ಆಯ್ತು. ಮತ್ತೆ ಕೆಳಗೆ ಬರುವಾಗ ನಿಂತ್ಕೊಂಡು ನಾವು ಕೂತ್ಕೊಂಡಿರೋದು ಕೆಳಗೆ ಮಾಡಿದ್ರೆ ಕೆಳಗೆ ಬರ್ತದೆ ಅಷ್ಟೇ. ಮತ್ತೆ ಎಂತ ಇಲ್ಲ ಅದರಲ್ಲಿ ದೊಡ್ಡ ಇದು. ಆರಾಮ್ಸೆ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ. ಈಗ ಮೇಲೆ ತನಕ ಎಷ್ಟು ಹತ್ತಲಿಕ್ಕೆ ಆಗ್ತದೆ? ಮತ್ತೆ ದೋಟಿ ಎಲ್ಲ ಬೇಡುವ ಕೊಯ್ಯಲಿಕ್ಕೆ? ಹೇಗೆ ಅದು? ದೋಟಿ ಇದ್ರೆ ಒಳ್ಳೇದು, ಒಂದು 20 ಫೀಟ್ ದೋಟಿ ಇದ್ರೆ, ಮತ್ತೆ 20 ಫೀಟ್ 30 ಫೀಟ್ ಎಲ್ಲ ಇದರಲ್ಲಿ ಆರಾಮ್ಸೆ ಹತ್ಬಹುದು. ಹಾಗೆ
ಒಳ್ಳೇದು, ಅದು ದೋಟಿ ಇದ್ರೆ ಒಳ್ಳೇದು. ಇದಿದ್ರೆ ಇದರಲ್ಲಿ ಟಾಪಿಗೆ ಹೋಗಿ ಕೂಡ ಇದು ಮಾಡ್ಬೋದು. ಈಗ ಎಲ್ಲ ಅಡಿಕೆ ಮರ ಎಲ್ಲ ಡ್ಯಾಮೇಜ್ ಬರ್ತದೆ, ಅದಕ್ಕೋಸ್ಕರ ನೀವು ದೋಟಿ ಇಟ್ಕೊಂಡ್ರೆ ಒಳ್ಳೇದು. ಉಪಯೋಗಿಸುವ ವಿಧಾನ ಅಂತ ಹೇಳಿದ್ರೆ, ನಾವು ಅದರಲ್ಲಿ ಫಿಟ್ ಮಾಡಿ ನಿಂತುಕೊಂಡಾದ ಕೂಡಲೇ ಅದು ಲಾಕ್ ಆಗ್ತದೆ. ಮತ್ತೆ ನಮಗೆ ಮೇಲೆ ಹೋಗ್ಬೇಕಾದ್ರೆ ಪುನಃ ಕೂತ್ಕೊಂಡ್ರೆ ಕಾಲಿದು ಫ್ರೀ ಆಗ್ತದೆ, ಅದನ್ನು ಮೇಲೆ ಎತ್ತಿದ್ರೆ ಆಯ್ತು. ಮತ್ತೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಅದೇ ತರ ಮೇಲೆ ಹೋಗ್ತದೆ ಅದು, ಆ ತರ ಯೂಸ್ ಮಾಡೋದು. ಮತ್ತೆ ಸೇಫ್ಟಿ ಬೆಲ್ಟ್ ಕೂಡ ಬರ್ತದೆ, 3 ತರ ಸೇಫ್ಟಿ ಉಂಟು ಅದರಲ್ಲಿ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಇದಕ್ಕೆ ಯಾರಿಗೆ ಬೇಕಾದ್ರೂ ಇದರಲ್ಲಿ ಹೋಗ್ಬಹುದಾ, ಹೇಗೆ ಅದು ಟ್ರೈನಿಂಗ್ ಬೇಕಾಗ್ತದಾ, ಹೇಗೆ ಅದು? ಈಗ ಎಲ್ರಿಗೂ ಈಗ ತುಂಬ ಸೇಲ್ ಆಗಿದೆ, ಆಗ ಎಲ್ರಿಗೂ ಗೊತ್ತಾಗ್ತದೆ ಅದು. ಮತ್ತೆ ವಿಡಿಯೋ ಕಳಿಸ್ಕೊಡ್ತೇವೆ ನಿಮಗೆ, ಅದು ಕೂಡ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆದರೆ ನೀವು ಕೆಲಸದವ್ರನ್ನ ಕರ್ಕೊಂಡು ಬಂದರೆ ಇಲ್ಲಿ ಡೆಮೋ ನೋಡಿ ತಗೊಂಡೋಗಿ ಅಂತ ನಾವು ತುಂಬ ಇದು ಮಾಡ್ತೀವಿ, ಅವರಿಗೆ ಡೆಮೋ ಕೊಡ್ತೀವಿ. ಈಗ ಒಂದ್ಸಲ ಟ್ರೈ ಮಾಡಿದರೆ 1-2 ಸಲದಲ್ಲಿ ಅವರಿಗೆ ಗೊತ್ತಾಗ್ತದೆ ಅನುಭವ. ಈಗ ಕೃಷಿಕರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತೆ ಒಂದು ಮರಕ್ಕೆ ಹತ್ತಿದ್ರೆ ನಿಮಗೆ ಒಂದು 7-8 ಸುತ್ತ ನಮ್ಮ ತಲೆಮನೆಯಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅದೇ ತರ ಇದರಲ್ಲಿ ಕೂಡ 7-8 ಮರವನ್ನು ಎಲ್ಲ ದೋಟಿದ್ರೆ ಕವರ್ ಮಾಡಿಕೊಂಡು ಹೋಗ್ಬಹುದು. ಸ್ಪ್ರೇ ಮಾಡ್ಲಿಕ್ಕೆ ಮಾತ್ರ ತುಂಬಾ ಒಳ್ಳೇದಾಗ್ತದೆ. ತೆಕೊಂಡು ಹೋದವರು ಹೇಳ್ತಿದ್ದಾರೆ, ಅದರಿಂದ ನನಗೆ ಒಂದು ಸ್ವಲ್ಪ ಖುಷಿ ಆಗ್ತಾ ಉಂಟು. ಈಗ ನೀವು ಎಷ್ಟು ವರ್ಷ ಆಯ್ತು ಇದನ್ನು ಕಂಡು ಹಿಡಿದು? ಇದನ್ನು ಕಂಡು ಹಿಡಿದು 6 ವರ್ಷ ಆಯ್ತು ಇವತ್ತಿಗೆ. ಸೇಲ್ ಹೇಗುಂಟು? ಸೇಲ್ ಎಲ್ಲ ತುಂಬಾ ಒಳ್ಳೇದುಂಟು, ತೊಂದರೆ ಇಲ್ಲ. ಬೇಕಾಗಿ ನಾವು ದೊಡ್ಡ ಮಟ್ಟದಲ್ಲ, ರೈತರಿಗೆ ಬೇಕಾಗಿ ನಾವು ಮಾಡಿ ಕೊಡುವುದು ಅಷ್ಟೇ. ಎಷ್ಟು ಆರ್ಡರ್ ಬರ್ತದೆ ಹಾಗೆ ಮಾಡಿ ಕಳಿಸ್ಕೊಡ್ತೇವೆ ಅವರ ಅಡ್ರೆಸ್ಗೆ. ಈಗ ಎಲ್ರಿಗೂ ಗೊತ್ತಾಗ್ತಾ ಉಂಟು ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ. ಇದಕ್ಕೆ ಅಂದ್ರೆ ಒಂದು ಸಲ ಇದು ಮಾಡಿದ್ರೆ ಎಷ್ಟು ಸಮಯ ಬೇಕಿದ್ರೂ ಉಪಯೋಗಿಸಬಹುದು, ಇದು ಹಾಳೇನಾಗುದಿಲ್ಲ. ಒಂದು ಸಲ ತೆಕೊಂಡ್ರೆ ತುಂಬಾ ಸಲ ಯೂಸ್ ಮಾಡಬಹುದು, ಒಂದು 3-4 ವರ್ಷ ಯೂಸ್ ಮಾಡಬಹುದು. ಆದ್ರೆ ಪ್ರತಿ ಸಾರಿ ನಾನು ಹೇಳೋದಂದ್ರೆ ನೀವು ಚೆಕ್ ಮಾಡಿಕೊಂಡು ಹತ್ತೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಎಲ್ಲ ಕಬ್ಬಿನ ಐಟಮ್, ಇಂಥ ಪ್ರಾಬ್ಲಮ್ ಇಲ್ಲ, ಆದ್ರೂ ಚೆಕ್ ಮಾಡಿ ಹತ್ತೋದು ಒಳ್ಳೇದು. ಹಾಗೆ ಈಗ ಇದರಲ್ಲಿ ಏನು ಸೀಟಿನ ಹಾಗಿದೆಯಾ? ಮರಕ್ಕೆ ಹತ್ತುವಾಗ ಕೂತ್ಕೊಳ್ಳಿಕ್ಕೆ ಏನಿದೆ ಅದರಲ್ಲಿ? ಕೂತ್ಕೊಳ್ಳಿಕ್ಕೆ ಸೀಟು ಬರುತ್ತೆ, ಮತ್ತೆ ಅಡಿಕೆ ಮರಕ್ಕೆ ಪೆಟ್ಟು ಹಾಕದಾಗೆ ಅದಕ್ಕೆಲ್ಲ ಫೈಬರ್ ಗ್ಯಾಟ್ರ್ ಪೀಸ್ ಎಲ್ಲ ಬರುತ್ತೆ. ಮತ್ತೆ ನಿಂತ್ಕೊಳ್ಳಿಕ್ಕೆ ಕೂಡ ಅದರಲ್ಲಿ ಫುಟ್ ರೆಸ್ಟ್ ಆಗಿ ಉಂಟು. ಇದಕ್ಕೆ ಪೇಟೆಂಟ್ ಹೇಗೆ ತಗೊಂಡಿದ್ದೀರಾ? ಪೇಟೆಂಟ್ ಮಾಡಿದ್ದೇವೆ ನಾವು. ಈಗ ಬಂದದಷ್ಟೇ, 1 ವರ್ಷ ಆಯ್ತು ಬಂದದ್ದು ಪೇಟೆಂಟ್ ಎಲ್ಲ. ಇದು ಕೃಷಿ ಮೇಳಕ್ಕೆಲ್ಲ ಹೋಗ್ತಾ ಇದ್ದೇವೆ ನಾವು. ಮತ್ತೆ ಡೈರೆಕ್ಟೇ ಸೇಲ್ ಇದು ನಮ್ದು ಇಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಜನಗಳನ್ನು ಜಾಸ್ತಿ ಇಟ್ಕೊಂಡು ಯೂಸ್ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಅದರದ್ದು ಕೆಲಸ ಎಲ್ಲ ಪರ್ಫೆಕ್ಷನ್ ಆಗುದಿಲ್ಲ. ಅದಕ್ಕೋಸ್ಕರ ನಾವೇ ಕೆಲಸ ಮಾಡೋದು, ಆದಷ್ಟು ನಾವೇ ಕೆಲಸ ಮಾಡಿ ಸೇಲ್ ಮಾಡ್ತಿರೋದು. ಅಂದ್ರೆ ನಿಮ್ಗೆಲ್ಲ ಹೆಚ್ಚಿನ ಬೇಡಿಕೆ ಎಲ್ಲಿಂದ ಬರ್ತದೆ? ನಮ್ಮ ಇಲ್ಲಿ ಮಾತ್ರ ಅಥವಾ ಕರ್ನಾಟಕದ ಎಲ್ಲಿಂದ? ಎಲ್ಲ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತದೆ ಮೇಡಮ್. ಮತ್ತೆ ಇಲ್ಲಿ ಸಿರ್ಸಿ, ಸಾಗರ, ಮತ್ತೆ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಕೂಡ ಬರ್ತದೆ, ಪುತ್ತೂರು, ವಿಟ್ಲ, ಸುಳ್ಯ, ಈ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ ನಮ್ಗೆ ಆರ್ಡರ್ ಎಲ್ಲ. ಇದು ಆರಂಭಿಸಿ ಒಂದು ಫೈನಲ್ ಹಂತಕ್ಕೆ ತಲುಪಲಿಕ್ಕೆ ಎಷ್ಟು ಸಮಯ ಹಿಡಿದಿತ್ತು ನಿಮ್ಮ? ಅಂದ್ರೆ ಈಗ ಒಂದು ಯಂತ್ರದ ಇದು ಅಂದ್ರೆ 1-2 ದಿವಸದಲ್ಲಿ ಆಗುವಂತದ್ದಲ್ಲ, ಅದು 3 ವರ್ಷ ಹೋಗಿದೆ. ಅದರ ಟೋಟಲ್ ಪ್ರಯತ್ನ ಎಲ್ಲ ಪಟ್ಟು ಸಕ್ಸಸ್ ಆಗ್ಬೇಕಾದ್ರೆ, ನಾವು ರೈತರಿಗೆ ಕೊಡ್ಬೇಕಾದ್ರೆ 3 ವರ್ಷದ ಪ್ರಯತ್ನ ಆಗಿದೆ ಅದರಲ್ಲಿ ನಮಗೆ. ಈಗ ಟೋಟಲ್ ಆಗಿ ಆದ್ಮೇಲೆ ನಾವು ರೈತರಿಗೆ ನಾವು ಅದರಲ್ಲಿ ಮದ್ದು ಬಿಡ್ಲಿಕ್ಕೆ ಹೋಗ್ತಿದ್ದೆ ಲೈನಿಗೆಲ್ಲ, ಈಗ ಬೇರೆ ಬೇರೆ ಮನೆಗೆಲ್ಲ ಹೋಗ್ತಿದ್ದೆ. ಆದ್ಮೇಲೆ ಅದು ಸಕ್ಸಸ್ ಆಗ್ತಾ ಇತ್ತು. ಆದ್ಮೇಲೆ ಮನೆಯವರು ಕೂಡ ತಗೊಳ್ಲಿಕ್ಕೆ ಟ್ರೈ ಮಾಡಿದ್ರು. ಅವಾಗ ನನ್ನದು ಮಿಷನ್ ಸಕ್ಸಸ್ ಆಗಿದೆ ಅಂತ ನಮಗೆ ಗೊತ್ತಾಗಿತ್ತು. ಎಲ್ಲ ಜನಗಳಿಗೆಲ್ಲ ಪ್ರಚಾರ ಮಾಡಿದ್ರು. ಅವಾಗ ತುಂಬಾ ಬೇಡಿಕೆ ಆಯಿತು ರೈತರಿಗೆಲ್ಲ. ಹಾಗೆ ಈಗ ರೈತರೇ ಹೇಳ್ತಿದ್ದಾರೆ ಚೆನ್ನಾಗಿ ಆಗ್ತಾ ಉಂಟು ಅಂತೇಳಿ. ಈಗ ಅವರು ಆಟೋಮೆಟಿಕ್ ಆಗಿ ನಮಗೆ ಆರ್ಡರ್ ಬರ್ತಾ ಉಂಟು. ಈಗ ಅಂದ್ರೆ ಮೊದಲ ಬಾರಿಗೆ ಅದನ್ನು ನೀವೆಲ್ಲಿ ಇಲ್ಲಿ ಆದ್ರೂ ಅದನ್ನು ಪ್ರಾಯೋಗಿಕವಾಗಿ ಆರಂಭಿಸಿದ್ದೆಲ್ಲಿ? ಪ್ರಾಯೋಗಿಕ ಅಂದ್ರೆ ನಾವು ಮನೆಯಲ್ಲಿ ಈಗ ರೈತರ ಮನೆಗೆ ಹೋಗ್ತಾ ಇದ್ದೆ ನಾನು, ಅಡಿಕೆ ತೆಗಿಲಿಕ್ಕೆ ಮತ್ತೆ ಮದ್ದು ಬಿಡ್ಲಿಕ್ಕೆಲ್ಲ ಹೋಗ್ತಿದ್ದೆ ಕೆಲವು ಕಡೆಯಲ್ಲಿ. ಅಂದ್ರೆ ನೀವು ಮೊದಲು ಮರ ಹತ್ತುವಾಗ ಪಡ್ತಿದ್ದ ಕಷ್ಟವು ಈಗಿನ ಕಷ್ಟಕ್ಕೂ ನಿಮಗೆ ಹೇಗೆ ಫೀಲ್ ಆಗ್ತದೆ ಈಗ? ಮೊದಲು ಎಲ್ಲ ಕೈದು ಎಲ್ಲ ಕಾಲಿದೆಲ್ಲ ಚೋಲಿ ಹೋಗ್ತಾ ಇತ್ತು, ಮಳೆಗಾಲದಲ್ಲಿ ಹತ್ತಬೇಕಾದ್ರೆ ಅದು ಉರಿತಿತ್ತು. ಈಗ ಅದೇನು ಸಮಸ್ಯೆ ಇಲ್ಲ, ಆರಾಮ್ಸೆ ಹತ್ತಾರೆ, ಆರಾಮ್ಸೆ ಎಲ್ಲರೂ ಕೆಲಸ ಮಾಡ್ತಿದ್ದಾರಲ್ಲ, ಅದೊಂದು ಖುಷಿ ಆಗ್ತಾ ಉಂಟು ನಮಗೆ. ಹಾಗೆ ಒಂದು ದಿನದಲ್ಲಿ ಎಷ್ಟು ಮರಗಳನ್ನು ಇದರಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ತದೆ? ಒಂದು 2.5-3 ಎಕರೆ ಆರಾಮ್ಸೆ ಈಗ ತಕೊಂಡೋದವರೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ ತಕೊಂಡೋದವರೆಲ್ಲ 2 ಬೆರಳು 3 ಬೆರಳೆಲ್ಲ ಆರಾಮ್ಸೆ ಬಿಡ್ತಾರೆ, ಮದ್ದುಗಳನ್ನೆಲ್ಲ ಬಿಡ್ತಾರೆ. ಮತ್ತೆ ಸ್ವಲ್ಪ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತದೆ ಎಕ್ಸ್ಪೀರಿಯನ್ಸ್ ಆಗಿ. ಈ ಯಂತ್ರ ತಗೊಂಡೀಗ ಹೋದಾಗ ಮಳೆಗಾಲದಲ್ಲಿ ಅನುಸರಿಸಬೇಕಾದಂತಹ ಸೇಫ್ಟಿ ಮೆಜರ್ಗಳು ಯಾವುದು? ಒಂದು ಸೇಫ್ಟಿ ಬೆಲ್ಟ್ ಬರ್ತದೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯ್ತು, ಮತ್ತೆ ಎಂತ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಮತ್ತೆ ಏನಾದರೂ ಸ್ಪೇರ್ ಪಾರ್ಟ್ಸಿನ ಬಗ್ಗೆ ಸ್ವಲ್ಪ ಚೆಕ್ ಮಾಡಿಕೊಂಡು ಹತ್ತಿದ್ರೆ ಎಂತ ಪ್ರಾಬ್ಲಮ್ ಇಲ್ಲ, ಇಷ್ಟರೊಳಗೆ ಎಂತ ಪ್ರಾಬ್ಲಮ್ ಇಲ್ಲ. ಅದು ಚೈನ್ ಮುಖಾಂತರ ಅದು ಲಾಕ್ ಆಗ್ತದೆ. ನಾವು ಮೊದಲು ಯಾವ ತರ ಹತ್ತಿದೆ ಅದೇ ತರ ಲಾಕ್ ಆಗೋದು. ಇದಕ್ಕೆ ಮಾತ್ರ ಚೈನ್ ಕೊಟ್ಟಿದ್ದೀವಿ. ಮೊದಲು ಎಲ್ಲ ಹಗ್ಗ ಎಲ್ಲ ಹಾಕಿಕೊಂಡು ಹತ್ತಾ ಇದ್ರು, ಅದೇ ತರ ಇದು ಆಟೋಮೆಟಿಕ್ ಆಗಿ ಲಾಕ್ ಆಗ್ತದೆ. ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಉಂಟದು ಈಗ. ಸರ್, ಇವಾಗ ಇದಲ್ಲದೆ ನೀವು ಬೇರೆ ಯಾವ ಯಂತ್ರಗಳನ್ನು ವಿನ್ಯಾಸಗೊಳಿಸಿದ್ದೀರಿ? ಈಗ ಆದ್ಮೇಲೆ ನಾವು ಅಡಿಕೆ ಸುಲಿಲಿಕ್ಕೆ ಏನಾದ್ರು ಒಂದು ಮಾಡಿಕೊಡ್ಬೇಕಂತ ರೈತರೇ ಬಂದು ಹೇಳ್ತಾ ಇದ್ರು ನನಗೆ. ಆದ್ಮೇಲೆ ತುಂಬಾ ಪ್ರಯತ್ನ ಪಟ್ಟು 1-2 ವರ್ಷ ಅದರಲ್ಲಿ ಪ್ರಯತ್ನ ಪಟ್ಟೆ. ಆಗ ಈಗ ಸಕ್ಸಸ್ ಆಗಿದೆ ಅದು ಅಡಿಕೆ ಸುಲಿಯುವುದು ಅಂತ ಹೇಳಿ. ಈಗ ತುಂಬಾ ಜನ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಅದರಲ್ಲಿ ಹೇಗೆ ಅಡಿಕೆ ಸುಲಿಯುವ ವಿಧಾನ ಹೇಗೆ? ಅದರಲ್ಲಿ ಅಡಿಕೆ ಸುಲಿಯುವುದು ತುಂಬಾ ಸುಲಭ ಆಗ್ತದೆ. ಮತ್ತೆ ಇದರಲ್ಲಿ ಅಡಿಕೆ ಸುಲಿಯುವಾಗ ನಿಮಗೆ ಧೂಳು ಬರುವುದಿಲ್ಲ, ಮತ್ತೆ ಚಿಪ್ಪುಗೊಟ್ಟು ಕರ್ಗೊಟ್ಟು ಎಲ್ಲ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ ಹೇಳಿ ರೈತರೇ ಹೇಳ್ತಿದ್ದಾರೆ. ಸ್ವಲ್ಪ ಅಭ್ಯಾಸ ಆಗ್ಬೇಕಷ್ಟೇ. ಸರ್, ನೀವು ಹೇಳಿದ್ರಿ ಅಡಿಕೆ ಸುಲಿಯುವ ಯಂತ್ರ ಕೈಯಿಂದಲೇ ನಾವು ಮಾಡ್ಬೇಕಾಗ್ತದೆ. ಯಾವ ರೀತಿ ಅದು ಕಾರ್ಯನಿರ್ವಹಿಸ್ತದೆ?
ಅದು ಅಂತ ಹೇಳಿದ್ರೆ ಒಂದೊಂದು ಅಡಿಕೆ ಸುಲಿಲಿಕ್ಕೆ ಅದನ್ನು ಮೇಲೆ ಇಟ್ಟು ಅದರ ಮಿಷನ್ನ ತುದಿಯಲ್ಲಿ ಇಟ್ಟು ಅದರಲ್ಲಿ ಬ್ಲೇಡ್ ಇರ್ತದೆ, ವಿ ಶೇಪಲ್ಲಿ ಬ್ಲೇಡ್ ಇರ್ತದೆ. ಆ ಬ್ಲೇಡಿಗೆ ಅಡಿಯಲ್ಲಿ ನೀವು ಅಡಿಕೆ ಇಡಬೇಕು, ಮೊಗಣ್ಣ ಅಂತ ಹೇಳ್ತಾರಲ್ಲ, ತುದಿಗೆ ಇಟ್ಟು ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಆಯ್ತು. ಅದು ಆಕ್ಷನ್ ಅಲ್ಲಿ ಪ್ರೆಸ್ ಆದ ಕೂಡಲೇ ಮೇಲೆ ಬರ್ತದೆ, ಓಪನ್ ಆಗ್ತದೆ. ಅವಾಗ ಸಿಪ್ಪೆ ಕೂಡ ಈಸಿಯಾಗಿ ಓಪನ್ ಆಗ್ತದೆ, ಮತ್ತೆ ಧೂಳು ಕೂಡ ಬರುದಿಲ್ಲ. ಅದರಲ್ಲಿ ನಿಮಗೆ ಸಣ್ಣ ಐಟಮ್ ಮತ್ತೆ ಸಣ್ಣ ಅಡಿಕೆ ಇರ್ತದೆ, ಕರ್ಗೋಟ್ ಅಂತ ಹೇಳಿ, ಅದು ಕೂಡ ಆಗ್ತದೆ. ಚೆಪ್ಪುಗೋಟ್ ಕೂಡ ನಿಮಗೆ ತಿರುಗಿಸಿ ಇಡಬೇಕಾಗ್ತದೆ, ಅವಾಗ ಕ್ಲಿಯರ್ ಆಗಿ ಬರ್ತದೆ. ಟೋಟಲ್ ಅದು ಇದು ಲೇಸರ್ ಕಟ್ಟಿಂಗ್ ಬ್ಲೇಡ್ ಇರೋದು, ಅದರಲ್ಲಿ ಸ್ಟೀಲ್ ಬ್ಲೇಡ್ ಬರುತ್ತೆ ನಿಮಗೆ. ಆದ ಕಾರಣ ನಿಮಗೆ ತುಂಬಾ ಈಸಿಯಾಗಿ ಅದು ಓಪನ್ ಆಗ್ತದೆ. ಈಗ ಮತ್ತೆ ಧೂಳಿನ ಸಮಸ್ಯೆ ತುಂಬಾ ಕಡಿಮೆ ಉಂಟು, ಮತ್ತೆ ಸೊಂಟ ನೋವು ಮತ್ತೆ ಈಗ ಎಂತ ಆಗುದಿಲ್ಲ. ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಟೇಬಲ್ ಅಲ್ಲಿ ಟಿಪ್ಪಾಯಿ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು, ಆರಾಮ್ಸೆ ಯೂಸ್ ಮಾಡಬಹುದು. ಅಂದ್ರೆ ಒಟ್ಟಿಗೆ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ? ಅದು ಒಂದೊಂದಾಗಿ ನಾವು ಸುಲಿತೆ ಹೋಗುದು, ಹಾಗೆ ಒಂದೊಂದೇ ಕೈಯಲ್ಲಿ ನಾವು ಮ್ಯಾನುವಲ್ ಆಗಿ ಹೇಗೆ ಸುಲಿತೀವಿ ಹಾಗೇನೆ. ಪ್ರಾಯ ಆದವರಿಗೆ ಮತ್ತೆ ಲೇಡೀಸ್ ಮಾಸ್ಟರ್ ಟೀಚರ್ ಅಂತವ್ರು ಜಾಸ್ತಿ ತಗೊಂಡು ಹೋಗ್ತಾರೆ ಅದನ್ನು. ಇವಾಗ ಅದು ಅಂದ್ರೆ ಯಾವ ರೀತಿಯಾದಂತಹ ಅಡಿಕೆಯನ್ನೆಲ್ಲ ಅದರಲ್ಲಿ ಸುಲಿಲಿಕ್ಕೆ ಆಗ್ತದೆ? ಈಗ ಅದರಲ್ಲಿ ಹಸಿ ಅಡಿಕೆಯನ್ನು ಆಗ್ತದೆ, ಒಂದೇ ಮಿಷನ್ ಅಲ್ಲಿ ಹಸಿ ಅಡಿಕೆಯನ್ನು ಆಗ್ತದೆ, ಯಾವುದರಲ್ಲಿ ಆಗುದಿಲ್ಲ. ಇದರಲ್ಲಿ ಮಾತ್ರ ನಿಮಗೆ ಹಸಿ ಅಡಿಕೆಯನ್ನು ಆಗ್ತದೆ, ಒಣ ಅಡಿಕೆಯನ್ನು ಆಗ್ತದೆ. ಈಗ ಒಣ ಅಡಿಕೆ ಆದ್ರೆ ನಿಮಗೆ ಒಂದು ಗಂಟೆಗೆ ಒಂದು 7 ರಿಂದ 8 kg ಬರ್ತದೆ. ಹಸಿ ಅಡಿಕೆ ಆದ್ರೆ 9-10 kg ಎಲ್ಲ ಸುಲಿತಿದ್ದಾರೆ ಈಗ ತಗೊಂಡು, ಅದು ಉಂಡೆನೆ ಬರ್ತದೆ. ಮತ್ತೆ ನಿಮಗೆ ಕಟ್ಟಿಂಗ್ ಬೇಕಾದ್ರೆ ಕಟ್ಟಿಂಗ್ ಕೂಡ ಅದರಲ್ಲಿ ಓಪನ್ ಆಗುತ್ತೆ ಅದು ಈಸಿಯಾಗಿ. ಮತ್ತೆ ಬ್ಲೇಡ್ ಅಂತ ಶಾರ್ಪ್ ಮಾಡ್ಲಿಕ್ಕೆ ಅಂತ ಇಲ್ಲ, ಅದು ಒಮ್ಮೆ ನೀವು ಇದು ನಾವು ಕೊಡ್ತೇವಲ್ಲ ಆದ್ಮೇಲೆ ಅದು ಹಾಗೇನೆ ಇರುತ್ತೆ. ನಿಮ್ಗೆ ಒಂದು 25-30 ವರ್ಷ ಹಾಗೆ ಆರಾಮ್ಸೆ ಯೂಸ್ ಮಾಡಿಕೊಂಡು ಇರ್ತಾರೆ ಈಗ ಹಾಗೆ. ಮತ್ತೆ ಸ್ವಲ್ಪ ಮೇಂಟೆನೆನ್ಸ್ ಅಂದ್ರೆ ಸ್ವಲ್ಪ ಆಯಿಲ್ ಬಿಡ್ಕೊಂಡಿದ್ರೆ ಆಯ್ತು ಅಷ್ಟೇ. ಅಂದ್ರೆ ಅದರ ಬ್ಲೇಡ್ ಅನ್ನು ಹರಿತ ಮಾಡ್ಬೇಕು ಅಂತ ಇಲ್ವಾ? ಅದು ಎಂತ ಇಲ್ಲ, ಆಟೋಮೆಟಿಕ್ ಆಗಿ ಹರಿತ ಆಗ್ತದೆ, ಸುಲಿದ ಕೂಡಲೇ ಹರಿತ ಆಗ್ತದೆ, ಮತ್ತೆ ಎಂತ ಹರಿತ ಮಾಡ್ಲಿಕ್ಕೆ ಇಲ್ಲ ಅದು ಹಾಗೆ. ಅದಕ್ಕೆ ಎಂತದು ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಕಬ್ಬಿಣದ ಎಂತದ? ಅದು ಸ್ಟೀಲ್ ಬ್ಲೇಡ್ ಬರುತ್ತೆ, ಮತ್ತೆ ಕಟ್ಟಿಂಗ್ ಎಲ್ಲ ಲೇಸರ್ ಕಟ್ಟಿಂಗ್ ಎಲ್ಲ ಮಾಡಿಸಿ ತಕೊಂಡು ಬರೋದು. ಆದ ಕಾರಣ ತುಂಬಾ ಈಸಿಯಾಗಿ ಅದು ಓಪನ್ ಆಗ್ತದೆ ಅದು ಅಡಿಕೆ. ಎಷ್ಟು ಭಾರ ಉಂಟು ಇದು? ಅದು ಟೋಟಲ್ ನಿಮಗೆ 3.5 kg ವೆಯ್ಟ್ ಬರುತ್ತೆ. ಎಲ್ಲಿ ಬೇಕಾದ್ರೆ ಎತ್ತುಕೊಂಡು ಹೋಗಬಹುದು. ಹ್ಯಾಂಡಲ್ ಅಲ್ಲಿ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದೇವೆ, ಈಗ ಹೊಸ ಮಾಡೆಲ್ ಆಗಿ ಮಾಡಿದ್ದೇವೆ ಹಾಗೆ. ಅದಕ್ಕೆ ಎಲ್ಲಿಂದೆಲ್ಲ ಬೇಡಿಕೆ ಇವೆ? ಇದು ಶಿವಮೊಗ್ಗ, ಶಿರ್ಸಿ, ಸಾಗರ, ಮತ್ತೆ ಇಲ್ಲಿ ನಮ್ಮ ಲೋಕಲ್ ಪುತ್ತೂರು, ಸುಳ್ಯ, ವಿಟ್ಲ ಈ ಕಡೆಯಿಂದ ಎಲ್ಲ ತುಂಬಾ ತಗೊಂಡು ಹೋಗ್ತಾ ಇದೆ ಈಗ ಅದನ್ನು ಹಾಗೆ. ಬೇರೆ ರಾಜ್ಯಗಳಿಂದ ಉಂಟಾ ಹೇಗೆ? ಬೇರೆ ರಾಜ್ಯ ಅಂದ್ರೆ ಗೋವಾಕ್ಕೆ ಒಂದು ಹೋಗ್ತದೆ, ಬೇರೆ ರಾಜ್ಯಕ್ಕೆ ಬೇಡಿಕೆ ಉಂಟು, ಅದು ಕಲಿಸುವುದಿಲ್ಲ, ಅದನ್ನು ಇಲ್ಲಿಗೆ ಮಾತ್ರ ನಾವು ಕಲಿಸ್ಕೊಡುದು ಅಷ್ಟೇ. ಲೋಕಲ್ ಇಲ್ಲಿಯೇ ಬೇಕಾದಷ್ಟು ಬೇಡಿಕೆಗಳು ಉಂಟು. ಇವಾಗ ಎಷ್ಟು ಅಂದ್ರೆ ಅಡಿಕೆ ಸುಲಿಯುವ ಯಂತ್ರಕ್ಕೆ ಆಗ್ಲಿ, ಮರ ಹತ್ತುವ ಯಂತ್ರಕ್ಕಾಗಿ ಉಪಕರಣಕ್ಕೆ ಎಷ್ಟು ರೇಟ್ ಎಷ್ಟು ನಿಮ್ದು? ಅದು ಮಿಷನ್ ಇದು ಅಡಿಕೆ ಸುಲಿಯುವುದಕ್ಕೆ 2,000 ರೂಪಾಯಿ ಆಗ್ತದೆ, ಮತ್ತೆ ಅಡಿಕೆ ಮರ ಹತ್ತುವುದಕ್ಕೆ 6,500 ರೂಪಾಯಿ ಆಗ್ತದೆ. ನಿಮ್ಮ ಅಡ್ರೆಸ್ ಕೊಟ್ರೆ ಕಳಿಸ್ಕೊತೆ. ಪಾರ್ಸೆಲ್ ಚಾರ್ಜ್ ಸ್ವಲ್ಪ ಎಕ್ಸ್ಟ್ರಾ ಆಗ್ತದೆ. ನಾವು ಮಳೆಗಾಲದಲ್ಲಿ ಮಾತ್ರ ನಮಗೆ ಅದು ಜಾಸ್ತಿ ಅವಶ್ಯಕತೆ ಇರೋದು, ಅವಾಗ ಅದನ್ನು ಮಾತ್ರ ಯೂಸ್ ಮಾಡ್ಲಿಕ್ಕೆ ನಾವು ಹೋಗುವುದು. ಈಗ ನೋಡಿ, ಕಾರ್ಮಿಕರ ಕೊರತೆ ಎದ್ದು ಕಾಣುವಂತದ್ದು ಕೃಷಿಯಲ್ಲಿ. ಅಂತಹ ಸಮಯದಲ್ಲಿ ಯಂತ್ರಗಳು ನಿಮ್ಮ ಪ್ರಕಾರ ಎಷ್ಟು ಅವಶ್ಯಕ ಅಂತ ಹೇಳ್ತೀರಿ? ತುಂಬಾ ಅವಶ್ಯಕತೆ. ಯಾಕಂತ ಹೇಳಿದ್ರೆ ಕೆಲಸದವರನ್ನು ಕಾಯ್ಬೇಕಂತ ಇಲ್ಲ, ಮನೆಯವರೇ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಶಾಲೆಗೆ ರಜೆ ಎಲ್ಲ ಇದ್ದುಕೊಂಡು ಅವರೇ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಈಗ ಮನೆಯವರೇ ತಗೊಂಡು ಹೋದವರೆಲ್ಲ. ಮತ್ತೆ ಹಾಗೆ ಎಂದು ಖುಷಿ ಆಗ್ತಾ ಉಂಟು ನಮಗೆ ಕೂಡ. ಈಗ ತಗೊಂಡು ಹೋದವರ ಅನುಭವಗಳು ಬೇರೆ ಯಾವ ರೀತಿಯಲ್ಲಿ ಇವೆ? ತೊಂದರೆ ಇಲ್ಲ, ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಕೆಲವರು ನಾವೀಗ ನಮ್ದು ಮಿಷನರಿ ನೋಡಿ ಕೆಲವು ಕಡೆ ಕಾಪಿ ಮಾಡಿದ್ದಾರೆ, ಆದ್ಮೇಲೆ ನಮಗೆ ಅವರು ಫೋನ್ ಮಾಡ್ತಾ ಇದ್ದಾರೆ ಈಗ ಆಗಿದೆ ಅಂತ ಹೇಳಿ. ಅದಕ್ಕೆ ನಾವು ಈಗ ಎಲ್ಲರೂ ರೈತರಿಗೆ ಹೇಳುದು ಅಂತ ಹೇಳಿದ್ರೆ ಅದರಲ್ಲಿ BK Multics ಅಂತ ಒಂದು ಮಾರ್ಕ್ ಇರ್ತದೆ, ಅದನ್ನು ನೋಡ್ಕೊಂಡು ನೀವು ತಗೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ. ನಿಮ್ಗೆ ಮತ್ತೆ ಸರ್ವಿಸ್ ಕೂಡ ನಾವು ಕೊಡ್ತೇವೆ. ಮತ್ತೆ ಬೇರೆ ಕಾಪಿ ಮಾಡಿದವರ ಬಗ್ಗೆ ನಾವು ಜವಾಬ್ದಾರಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ಮಾರ್ಕೆಟ್ಗೆ ಬಿಡುದಿಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತುಂಟು. ಆದ ಕಾರಣ ಕೆಲವರು ಕಾಪಿ ಮಾಡುವವರು ಅಂಗಡಿಗಳಿಗೆಲ್ಲ ಕೊಟ್ಟು ನನ್ನ ಮಿಷನ್ ಅಂತ ಹೇಳ್ತಿದ್ದಾರೆ. ಹಾಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ತೊಂದರೆ ಇಲ್ಲ, ರೈತರಿಗೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ಇವರಿಂದೆಲ್ಲ ತೆಕೊಳ್ಳಿ ಅಂತ ಹೇಳಿ. ಅಂದ್ರೆ ಇವಾಗ ಅದರಲ್ಲಿ ವ್ಯಾರಂಟಿ ಇದೆಯಾ ಅದಕ್ಕೆ? ವ್ಯಾರಂಟಿ ಗ್ಯಾರಂಟಿ ಅಂತ ತೊಂದರೆ ಇಲ್ಲ. ಇದು ಯೂಸ್ ಮಾಡಿದ್ರು ಕೂಡ ಎಷ್ಟು ಯೂಸ್ ಮಾಡಿದ್ರು ಎಂತ ಆಗುದಿಲ್ಲ. ಎಂತಿದ್ರು ನಾವು ಅವರಿಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಳಿಸ್ಕೊಟ್ಟು ಸರ್ವಿಸ್ ಮಾಡ್ತೇವೆ ನಾವು. ಸಾಮಾನ್ಯವಾಗಿ ವರ್ಷಕ್ಕೆ ಎಷ್ಟು ಆರ್ಡರ್ಗಳು ಇರ್ತವೆ ನಿಮ್ಗೆ? ಅದು ಒಮ್ಮೆ ಹೇಳಲಿಕ್ಕೆ ಆಗುದಿಲ್ಲ. 1,000-2,000 ಪೀಸ್ ಹೋಗ್ತದೆ ಅದು ಮಳೆಗಾಲದಲ್ಲಿ. ಈಗ ಒಮ್ಮೆ ರೈತ ತೆಕೊಂಡ್ರೆ ಅವರಿಗೆ ಅದು ತುಂಬಾ ಸಮಯ ಬಾಳಿಕೆ ಬರ್ತದಲ್ಲ, ಆದ ಕಾರಣ ಸ್ವಲ್ಪ ಇದಾಗ್ತದೆ ಹಾಗೆ ಸೇಲ್ಸ್ ಸ್ವಲ್ಪ. ಈಗ ಬೇಕಿದ್ದಲ್ಲಿ ಮೊದಲೇ ಬುಕ್ ಮಾಡಬೇಕಾಗ್ತದೆ ಹೇಗೆ? ಅವರು ಅಡ್ರೆಸ್ ಕೊಟ್ಟಿದ್ರೆ ಸಾಕಾಗ್ತದೆ. ಸ್ಟಾಕ್ ಇದ್ರೆ ನಾವು ಇಮಿಡಿಯೇಟ್ಲಿ ಕಳಿಸ್ಕೊಡ್ತೇವೆ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಂಡು ಕಳಿಸ್ಕೊಡ್ತೇವೆ ನಾವು. ಇದರಲ್ಲಿ ಬಳಸುವಂತಹ ಮೆಟೀರಿಯಲ್ ಏನು? ಎಲ್ಲ ಕೆಲವು ಸ್ಟೀಲ್ ಐಟಮ್ ಬರುತ್ತೆ, ಮತ್ತೆ ಕೆಲವು GA ಎಲ್ಲ ಐಟಮ್ ಬರುತ್ತೆ, ತುಕ್ಕಿಡದಂತ ಐಟಮ್ ಎಲ್ಲ ಬರುತ್ತೆ. ಅಂದ್ರೆ ಇವತ್ತಿನ ಈ ಕಾರ್ಮಿಕರ ಕೊರತೆಯಿಂದ ಮುಂದೊಂದು ದಿನ ಸಂಪೂರ್ಣವಾಗಿ ನಾವು ಯಂತ್ರಕ್ಕೆ ಮೊರೆ ಹೋಗುವ ಪರಿಸ್ಥಿತಿ ಬರಬಹುದು. ಈಗ ನೀವು ಇದಲ್ಲದೆ ನೀವು ಬೇರೆ ಯಾವುದಾದ್ರೂ ರೀತಿಯ ಯೋಚನೆಗಳನ್ನು ಮಾಡಿದಿರಾ? ಯೋಜನೆಗಳಿವೆಯಾ ನಿಮ್ಮಲ್ಲಿ ಅಂತ ಹೇಳಿದ್ರೆ? ಈಗ ಇದೆ, ಯಾವುದು ತೆಂಗಿನಕಾಯಿ ಸುಲಿಯೋದೊಂದು ಕ್ಲಿಯರ್ ಆಗಿ ಮಾಡ್ಬೇಕಂತ ಉಂಟು. ಹಾಗೆ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೇವೆ ಈಗ ಮನೆಯಲ್ಲೇ. ಅಂದ್ರೆ ಇದನ್ನು ಮಾಡ್ಲಿಕ್ಕೆ ನೀವು ಮೊದಲು ಯಾವ ರೀತಿಯಾದ ಅಧ್ಯಯನ ಮಾಡಿದಿರಾ? ಬೇರೆ ಕಡೆಯಲ್ಲಿ ಆದ್ರೂ ಹೋಗಿ ನೋಡಿದ್ರಾ? ಅಡಿಕೆ ಮರ ಹತ್ತುವ ಯಂತ್ರ ಆಗಲಿ, ಅಡಿಕೆ ಸುಲಿಯುವ ಯಂತ್ರ ಆಗಲಿ?
ಅದು ಎಲ್ಲ ನಾವು ಈ ಕಡೆನೆ ನಾವು ಸ್ವಂತವಾಗಿ ಇದೆಲ್ಲ ಟ್ರಯಲ್ ನೋಡಿ ಮಾಡಿದ್ದು, ಇದೆಲ್ಲ ನೋಡಿ ಯಾವ ಥರ ಹತ್ಬೋದು ಅಂತ ಹೇಳಿ ನೋಡಿ ಮಾಡಿದ್ದು ಇದೆಲ್ಲ. ಬೇರೆಲ್ಲೂ ನೋಡ್ಲಿಲ್ಲ, ನೀವು ನಿಮ್ಮದೇ ಒಂದು ಪರಿಶ್ರಮದಿಂದಲೇ ಮಾಡಿದ್ದು. ಹೌದು. ಈಗಂದ್ರೆ ನೀವು ಈಗ ಇದರಿಂದ ತಗೊಂಡು ನೀವು ಅಡಿಕೆ ಮರಕ್ಕೆ ಹತ್ತುದು ಇದೇ ಯಂತ್ರದಲ್ಲ ಹೇಗೆ? ಈಗ ನಮ್ಮ ಮನೆ ಹೇಳಿದ್ರೆ ನಾವು ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಹತ್ತಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ವಾಟರ್ ಜಾಸ್ತಿ ಇರ್ತದೆ, ಆಗ ಕೆಲಸದವ್ರು ಸಿಗ್ತಾರೆ. ಒಮ್ಮೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವೇ ಎಲ್ಲ ಸೇರ್ಕೊಂಡು ಮದ್ದೆಲ್ಲ ಸ್ಪ್ರೇ ಮಾಡ್ತೇವೆ, ಅದರಲ್ಲಿ ಮಾಡುತ್ತೇವೆ ನಾವು ಟ್ರಿಸೈಕಲ್ ಅಲ್ಲಿ. ನೀವೇ ಯಂತ್ರದ ಮೂಲಕವೇ ಹತ್ತೋದು? ಯಾರು ಹತ್ತುದಿಲ್ಲ, ಈಗ ನಮ್ಮ ಕಡೆ ಇಲ್ಲ, ಇದರಲ್ಲಿ ಟ್ರಿಸೈಕಲ್ ಮುಖಾಂತರ ಹತ್ತುವುದಿಲ್ಲ. ಈಗ ಯಾರಿಗಾದ್ರೂ ನೀವು ತಯಾರಿಸುವಂತಹ ಅಡಿಕೆ ಮರ ಹತ್ತುವ ಯಂತ್ರ ಆಗಲಿ ಅಡಿಕೆ ಸುಲಿಯುವ ಉಪಕರಣ ಯಂತ್ರ ಬೇಕು ಅಂತ ಇದ್ದಲ್ಲಿ ನಿಮ್ಮನ್ನು ಸಂಪರ್ಕಿಸಬೇಕಾದಂತಹ ನಂಬರ್ ಹೇಳ್ಬೋದಾ? ಓಕೆ ಮೇಡಮ್, ಅದು ನಮ್ದು ಭಾಸ್ಕರ್ ಅಂತ ಹೆಸರು, 9902221251. ಇದೇ ನಂಬರಲ್ಲಿ ವಾಟ್ಸಪ್ ಕೂಡ ಉಂಟು. ಕೃಷಿಯಲ್ಲಿ ಯಾಂತ್ರೀಕರಣವು ಈಗ ಅನಿವಾರ್ಯವಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯೊಂದಿಗೆ ಬಳಸಿಕೊಂಡ್ರೆ ಕೃಷಿ ಲಾಭದಾಯಕವಾಗಬಹುದು ಅಂತ ಈಗ ನಮಗೆ ಇವರು ತಿಳಿಸಿಕೊಟ್ರು. ಯಾಕಂದ್ರೆ ಇವತ್ತು ಅಡಿಕೆ ಮರಕ್ಕೆ ಹತ್ತುವುದು ತುಂಬಾನೇ ಕಷ್ಟ, ಅಡಿಕೆ ಮರ ಹತ್ತುವವರು ಸಿಗುವುದು ಕಷ್ಟ. ಆ ಸಮಯದಲ್ಲಿ ಯಂತ್ರವು ಅನಿವಾರ್ಯವಾಗಿದೆ. ಅದನ್ನು ಕಂಡುಹಿಡಿದವರು ಭಾಸ್ಕರ್ ಅವರು ಕಂಡುಹಿಡಿದಂತಹ ಅದರ ಹಿಂದಿರುವ ಶ್ರಮ ಆಗಲಿ ಅನುಭವ ಆಗಲಿ ಎಲ್ಲ ನಮ್ಮ ಜೊತೆ ಹಂಚಿಕೊಂಡ್ರು. ಸರ್, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.